ಸಿಗರೇಟ್ ವಿಚಾರಕ್ಕೆ ಕಾರಿನಿಂದ ಗುದ್ದಿ ಮರ್ಡರ್ ಅನ್ನ ಮಾಡಲಾಗಿದೆ. ಕೋಡನಕುಂಟೆ ಕ್ರಾಸ್ನ ಕನಕಪುರ ರಸ್ತೆಯಲ್ಲಿ ಮಾಡಿರುವಂತಹ ಕೃತ್ಯ ಇದು. ಮೇ 10ರಂದು ಬೆಳಗಿನ ಜಾವ 4 ಗಂಟೆಗೆ ಈ ಘಟನೆ ನಡೆದಿರುವಂಥದ್ದು. ಸಾಫ್ಟ್ವೇರ್ ಎಂಜಿನಿಯರ್ ಸಂಜಯ್ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಮತ್ತೋರ್ವ ಬೈಕ್ನಲ್ಲಿದ್ದ ಯುವಕ ಚೇತನ್ಗೆ ಬಹಳ ಗಾಯವಾಗಿದೆ. ಕಾರು ಚಾಲಕ ಆರೋಪಿ ಪ್ರತೀಕ್ನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಇಬ್ಬರು ಯುವಕರು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ರು. ರಾತ್ರಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಿ ಟೀ ಕುಡಿಯೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಕೋಣನಕುಂಟೆ ಕ್ರಾಸ್ ತಳ್ಳೋ ಗಾಡಿ ಬಳಿಗೆ ಟೀ ಕುಡಿಯೋದಕ್ಕೆ ಅಂತ ಹೇಳಿ ಈ ಇಬ್ಬರು ಇಂಜಿನಿಯರ್ ತಮ್ಮ ಕೆಲಸವನ್ನ ಮುಗಿಸಿ ಬರ್ತಾರೆ. ಗಾಡಿ ಬಳಿ ನಿಂತು ಟೀ ಕುಡಿತಾ ಇರ್ತಾರೆ ಸಂಜಯ್ ಹಾಗೂ ಚೇತನ್. ಈ ವೇಳೆ ಬರ್ಡೇ ಪಾರ್ಟಿ ಮುಗಿಸಿ RR ನಗರ ಮನೆ ಕಡೆಗೆ ಪ್ರತೀಕ್ ದಂಪತಿ ಕಾರಿನಲ್ಲಿ ತೆರಳುತ್ತಾ ಇರ್ತಾರೆ. ಈ ವೇಳೆ ತನ್ನ ಕಾರು ನಿಲ್ಲಿಸಿ ಯುವಕರನ್ನ ಆ ಪ್ರತೀಕ್ ಕರೀತಾನೆ. ಸಿಗರೇಟ್ ತೆಗೆದುಕೊಂಡು ಬರುವಂತೆ ಜೋರಾಗಿ ಹೇಳ್ತಾನೆ ಆರೋಪಿ ಪ್ರತೀಕ್. ಇದನ್ನ ನಿರಾಕರಿಸ್ತಾರೆ ಆ ಇಬ್ಬರು ಇಂಜಿನಿಯರ್. ಟೀ ಕುಡಿತಾ ಇದ್ದಂತ ಸಂಜಯ್ ಹಾಗೂ ಚೇತನ್ ಇಬ್ರು ಕೂಡ ನಾವು ಟೀ ಕುಡಿಯೋದಕ್ಕೆ ಬಂದಿದ್ದು, ಸಿಗರೇಟ್ ಬೇಕಿದ್ರೆ ನೀವೇ ಬಂದು ತಗೊಳ್ಳಿ ಅಂತ ಹೇಳ್ತಾರೆ. ಈ ವೇಳೆ ಟೀ ಅಂಗಡಿ ಬಳಿ ಪ್ರತೀಕ್ ದಂಪತಿ ಹಾಗೂ ಯುವಕರ ಮಧ್ಯೆ ಹಾಗೆ ಗಲಾಟೆ ಆರಂಭ ಆಗತ್ತೆ. ಗಲಾಟೆ ತಿಳಿಗೊಳಿಸಿ ಕಳುಹಿಸ್ತಾರೆ ಟೀ ಅಂಗಡಿ ಬಳಿ ಇದ್ದಂತ ಅಲ್ಲಿನ ಸ್ಥಳೀಯರು. ಅಲ್ಲಿಂದ ಹೊರಡೋದಕ್ಕೆ ಬೈಕ್ ಹತ್ತಿ ಆ ಇಂಜಿನಿಯರ್ ಯುವಕರು ಏನಿದ್ರು ಅವರು ಹೊರಡ್ತಾರೆ. ಸಂಜಯ್ ಬೈಕ್ ಚಾಲನೆಯನ್ನ ಮಾಡ್ತಾ ಇದ್ರೆ ಚೇತನ್ ಬೈಕ್ನ ಹಿಂಬದಿ ಕುಳಿತಿರ್ತಾರೆ. ಇನ್ನು ಯೂ ಟರ್ನ್ ತೆಗೆದುಕೊಳ್ಳುವಂತ ವೇಳೆ ಕಾರಿನಲ್ಲಿ ಬಂದು ಪ್ರತೀಕ್ ಅವರಿಗೆ ಗುದ್ದುತ್ತಾನೆ. ಕಾರು ಗುದ್ದಿದ ರಭಸಕ್ಕೆ ಅಂಗಡಿಯ ಶಟರ್ಗೆ ಸಂಜಯ್ನ ಬೈಕ್ ಬಡಿಯುತ್ತೆ. ಸಂಜಯ್ಗೆ ಗಂಭೀರವಾಗಿ ಗಾಯವಾಗುತ್ತೆ. ಆತ ಪ್ರಜ್ಞಾಹೀನನಾಗ್ತಾನೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 2 ದಿನದ ಹಿಂದೆ ಸಂಜಯ್ ಸಾವಿಗೀಡಾಗಿದ್ದಾನೆ. ಕೊಲೆ ಪ್ರಕರಣ ದಾಖಲಿಸಿ ಆರೋಪಿ ಪ್ರತೀಕ್ನನ್ನ ಇದೀಗ ಬಂಧಿಸಲಾಗಿದೆ. ಪ್ರತೀಕ್ನನ್ನ ಸುಬ್ರಹ್ಮಣ್ಯ ಪೊಲೀಸರು ಬಂಧಿಸಿದ್ದಾರೆ. ಎಸಿನೋ ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಈ ಒಂದು ಮರ್ಡರ್ನ ಭೀಕರತೆ ಯಾವ ರೀತಿ ಇದೆ ಅಂತ ಹೇಳಿ. ಕಾರ್ ಬರ್ತಾ ಇರತ್ತೆ, ಅಂದರೆ ಮುಂದ್ಗಡೆ ಈ ಇಬ್ಬರು ಇಂಜಿನಿಯರ್ ಏನಿದ್ದಾರೆ ಅವರು ಪಾಸ್ ಆಗ್ತಾ ಇರ್ತಾರೆ ರಸ್ತೆಯಲ್ಲಿ. ಅವರನ್ನೇ ಟಾರ್ಗೆಟ್ ಮಾಡಿ ಹಿಂದಿನಿಂದ ಕಾರ್ ಫಾಲೋ ಮಾಡಿಕೊಂಡು ಬರ್ತಾನೆ ಆ ಪ್ರತೀಕ್ ಏನಿದ್ದಾನೆ ಆರೋಪಿ. ನಂತರದಲ್ಲಿ ಬೈಕಿಗೆ ಗುದ್ದಿಸ್ತಾನೆ. ಆ ಒಂದು ರಭಸಕ್ಕೆ ಬೈಕಿನಲ್ಲಿರ್ತಕ್ಕಂಥ ಇಬ್ಬರು ಇಂಜಿನಿಯರ್ ಕೂಡ ಹಾರಿ ಫುಟ್ಪಾತ್ಗೆ ಬಿದ್ದಿರುವಂಥ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇರ್ಬೋದು. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ ಸಂಜಯ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮತ್ತೋರ್ವ ಬೈಕ್ನಲ್ಲಿದ್ದಂಥ ಯುವಕ ಏನಿದ್ದಾನೆ ಆತನಿಗೆ ಗಂಭೀರವಾಗಿ ಗಾಯವಾಗಿದೆ. ದಿನಾಂಕ 10ರಂದು ಬೆಳಿಗ್ಗೆ ಸರಿಸುಮಾರು 4 ಗಂಟೆ ಹಂಗೆ ಇಬ್ರು ಹುಡುಗರು ಟೀ ಕುಡ್ಕೊಂಡು ನಿಂತಿರೋ ವೇಳೆಯಲ್ಲಿ ಒಂದು ಕಟ್ಟ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಗಾಡಿ ಸೈಡಿಗೆ ನಿಂತು ನನಗೆ ಸಿಗರೇಟ್ ತಗೊಂಬ ಅಂತ ಹೇಳ್ತಾನೆ. ಅದನ್ನ ನಿರಾಕರಿಸಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಮಾಡ್ಕೊತಾರೆ, ವಾಗ್ವಾದ ಮಾಡ್ಕೊತಾರೆ. ನಂತರ ಆ ಹುಡುಗರು ಟೀ ಕುಡಿದು ಗಾಡಿ ತೆಕ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ತೆಕೊಂಡು ಹೋಗೋ ವೇಳೆಯಲ್ಲಿ ಕರೆಕ್ಟಾ ಗಾಡಿ ಹಿಂದೆಯಿಂದ ಜೋರಾಗಿ ಬಂದು ಗುದ್ದುತ್ತಾರೆ. ಗುದ್ದೋ ಕಾರಣವಾಗಿ ಒಬ್ಬ ವ್ಯಕ್ತಿ ಬೈಕ್ನಲ್ಲಿದ್ದ ಒಬ್ಬ ವ್ಯಕ್ತಿ ಸಂಜಯ್ ಎಂಬಾತನು ಗಂಭೀರವಾಗಿ ಗಾಯಗೊಂಡಿದ್ದು ಅವನು ಆಸ್ಪತ್ರೆಗೆ ಒಂದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ದಾಖಲಾಗಿರ್ತಾನೆ. ನಂತರ ಕೆಲವು ದಿನಗಳ ನಂತರ ಮೃತಪಟ್ಟಿರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಸಿಗರೇಟ್ ವಿಚಾರಕ್ಕಾಗಿ ಕಾರಿನಿಂದ ಗುದ್ದಿ ಒಬ್ಬ ಇಂಜಿನಿಯರ್ ಅನ್ನ ಮರ್ಡರ್ ಮಾಡುವಂತಹ ಲೆವೆಲ್ಗೆ ಇಳಿದಿದ್ದಾನೆ ಅಂತ ಹೇಳಿದ್ರೆ ನಿಜಕ್ಕೂ ಆತನಿಗೆ ಮಾನವೀಯತೆಯೇ ಇಲ್ಲ. ಜೊತೆಗೆ ಆತನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಯ ಕುರಿತಂತೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಮೊದಲನೇದಾಗಿ ದಿವ್ಯಾ, ಸಣ್ಣ ಪುಟ್ಟ ಕಾರಣಗಳು ಕೂಡ ಬೆಂಗಳೂರಿನಲ್ಲಿ ಕೊಲೆ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳೇನಿತ್ತು ಅದಕ್ಕೆ ಇಂಬು ನೀಡುವಂತಹ ಪ್ರಕರಣ ಇದು. ಸದ್ಯಕ್ಕೆ ಸಿಗರೇಟ್ ವಿಚಾರಕ್ಕೆ ಗಲಾಟೆಯಾಗಿ ಕಾರ್ನಿಂದ ಗುದ್ದಿ ಯುವಕನ ಮರ್ಡರ್ ಮಾಡಲಾಗಿದೆ. ಮೇ 10ನೇ ತಾರೀಕು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಅಂತ ನಡೆದಿರುವಂತಹ ಘಟನೆ ಇದು. ಇನ್ನು ಈ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈ ಆರೋಪಿ ಪ್ರತೀಕ್ ಏನಿದ್ದಾನೆ ಆತ ಅವತ್ತು ರಾತ್ರಿ ಅಂದ್ರೆ ತನ್ನ ಹೆಂಡತಿಯ ಜೊತೆ
ಹೊರಗಡೆ ಬಂದಿದ್ದಂತೆ. ಪ್ರತೀಕ್ ದಂಪತಿ ಅವತ್ತು ಹೊರಗಡೆ ಬಂದಿರ್ತಾರೆ. ಇದೇ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಿ ಟೀ ಕುಡಿಯೋದಕ್ಕೆ ಈ ಸಂಜಯ್ ಮತ್ತು ಚೇತನ್ ಆಗಮಿಸಿರ್ತಾರೆ. ಈ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಅಂದ್ರೆ ತಳ್ಳೋ ಗಾಡಿ ಏನಿರುತ್ತೆ ಅಲ್ಲಿ ಟೀ ತಗೊಂಡಿರ್ತಾರೆ, ಟೀ ಕುಡಿದಿರ್ತಾರೆ. ಆ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಂತಹ ಈ ಪ್ರತೀಕ್ ಏನ್ ಮಾಡ್ತಾನೆ, ನಮಗೊಂದು ಸಿಗರೇಟ್ ತಂದು ಕೊಡಿ ಅನ್ನೋ ಒಂದು ಆಂಗಲ್ ಅಲ್ಲಿ ಇವ್ರನ್ನ ಕೇಳ್ತಾನೆ. ಆದ್ರೆ ನಾವ್ ಯಾಕೆ ನಿಮಗೆ ಸಿಗರೇಟ್ ತಂದು ಕೊಡ್ಬೇಕು, ನೀವೇ ಬಂದು ತೆಗೆದುಕೊಳ್ಳಿ, ಟೀ ತೆಗೆದುಕೊಳ್ಳಿ ಅಂತ ಹೇಳಿ ಈ ಸಂಜಯ್ ಹಾಗೂ ಚೇತನ್ ಹೇಳ್ತಾರೆ. ನಾವು ಟೀ ಕುಡಿಯೋದಕ್ಕೆ ಬಂದಿದ್ದು ನಿಮಗೆ ಸಿಗರೇಟ್ ಕೊಡೋದಕ್ಕಲ್ಲ, ನೀವೇ ಬಂದು ತೆಗೆದುಕೊಳ್ಳಿ ಅಂತ ಇವರು ತಮ್ಮದೇ ಆಂಗಲ್ ಅಲ್ಲಿ ಮಾತನಾಡಿರ್ತಾರೆ. ಆ ಸಂದರ್ಭದಲ್ಲಿ ಪ್ರತೀಕ್ ಮತ್ತಷ್ಟು ರುಚಿ ಹೇಳ್ತಾನೆ, ಅಂದ್ರೆ ಮದ್ಯದ ಅಮಲ್ನಲ್ಲಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅದಾದ್ಮೇಲೆ ಈ ಒಂದು ಗಲಾಟೆಯನ್ನ ತಿಳಿಗೊಳಿಸಲಾಗತ್ತೆ. ಅಂದ್ರೆ ಅಂಗಡಿಯವರೇ ಬಂದು ಈ ಗಲಾಟೆಯನ್ನ ತಿಳಿಗೊಳಿಸ್ತಾರೆ. ಅಲ್ಲಿಂದ ಮತ್ತು ಏನು ಇವ್ರು ಗಾಡಿಯಲ್ಲಿ ಬಂದಿರ್ತಾರಲ್ಲ, ಈಗ ಸಂಜಯ್ ಮತ್ತೆ ಚೇತನ್ ಸಂದರ್ಭದಲ್ಲಿ ಗಾಡಿ ಹೌದು R15 ಗಾಡಿ, R15 ಗಾಡಿ ಇರುತ್ತೆ, ಅದನ್ನ ಹತ್ಕೊಂಡು ಇವರು ಹೋಗ್ತಾ ಇರ್ತಾರೆ. ಇನ್ನು ಯೂ ಟರ್ನ್ ತೆಗೆದುಕೊಳ್ಳುವಂತಹ ವೇಳೆ ಅಲ್ಲೇನ್ ಗಲಾಟೆ ಆಗಿತ್ತಲ್ಲ ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಪ್ರತೀಕ್ ಏನ್ ಮಾಡ್ತಾನೆ, ಯೂ ಟರ್ನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಕಾರನ್ನ ಬೈಕ್ಗೆ ಗುದ್ದಿಸ್ತಾನೆ ವೇಗವಾಗಿ ಬಂದು. ಈ ಸಂದರ್ಭದಲ್ಲಿ ಶಟರ್ಗೆ ಈ ಸಂಜಯ್ ಬೈಕ್ ಬಡಿಯುತ್ತೆ. ಸಂಜಯ್ಗೆ ಗಂಭೀರ ಗಾಯ ಕೂಡ ಆಗುತ್ತೆ. ಇನ್ನು ಈ ಆತನ ಜೊತೆಗಿದ್ದಂತಹ ಆತನ ಗೆಳೆಯ ಚೇತನ್ಗೂ ಕೂಡ ಗಾಯಗಳಾಗುತ್ತೆ. ತಕ್ಷಣಕ್ಕೆ ಸ್ಥಳೀಯರು ಬಂದು ಅವ್ರನ್ನ ಆಸ್ಪತ್ರೆಗೆ ಸೇರ್ಪಡೆ ಮಾಡ್ತಾರೆ. ಆದ್ರೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ಅಂದ್ರೆ ಗಂಭೀರವಾಗಿ ಪ್ರಜ್ಞಾಹೀನ ಸ್ಥಿತಿಗೆ ಈ ಸಂಜಯ್ ತೆರಳಿರ್ತಾನೆ. ಅಂದ್ರೆ ತಲೆಗೆ ಪೆಟ್ಟಾಗಿತ್ತು ಅಂತ ಕಾಣಿಸುತ್ತೆ. ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈ ಸಂಜಯ್ ಈಗ ಮೃತಪಟ್ಟಿರುವಂತದ್ದು. ಸದ್ಯಕ್ಕೆ ಕೊಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ಪ್ರತೀಕ್ ಏನಿದ್ದಾನೆ ಈತನನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ನೋಡಿ, ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂತಹ ಕೊಲೆ ಆಗುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಇದು. ತಕ್ಷಣಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು CCTV ಫುಟೇಜಸ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಈತನ ಕುಕೃತ್ಯ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕಂತೂ ಪ್ರಕರಣ ದಾಖಲಾಗಿದೆ, ಆರೋಪಿಯನ್ನು ಕೂಡ ಬಂಧಿಸಲಾಗಿದೆ. CCTV ಫುಟೇಜಸ್ ಅಲ್ಲಿ ಪಕ್ಕಾ ಕನ್ಫರ್ಮ್ ಆಗುತ್ತೆ ಈತ ಬೇಕಂತಲೇ ಡ್ಯಾಶ್ ಹೊಡೆದಿರುವಂತದ್ದು ಬೈಕ್ಗೆ. ಸದ್ಯಕ್ಕೆ ಅಮಾಯಕವುದು ಪ್ರಾಣ ಹಾರಿ ಹೋಗಿದೆ. ಇನ್ನೊಬ್ಬನ ಒಂದು ಗಂಭೀರ ಗಾಯ ಕೂಡ ಆಗಿರುವಂತದ್ದು. ಸುಬ್ರಹ್ಮಣ್ಯಪುರ ಪೊಲೀಸರು ಈತ ಕುಡಿದಿದ್ನ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ನ ಆಂಗಲ್ ಅಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂತಹ ಗಲಾಟೆಗಳಾಗಿ ಒಬ್ಬರನ್ನ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ಪ್ರಕರಣವನ್ನ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡು ತನಿಖೆಗೆ ಮುಂದುವರಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.